ನನ್ನ ಹೆಸರು ಅವಿನಾಶ್ ಅಂತ. ನಾನು ಇಲ್ಲಿ ಸಿ ಒ ಕೆಲಸ ಮಾಡ್ತಾಯಿದ್ದೀನಿ. ಇದು ಶಾಂತಿ ಸಾಗರ ತೋಟಗಾರಿಕಾ ರೈತ ಉತ್ಪಾದಕ ಕಂಪನಿ. ಇದು ಫೆಬ್ರವರಿ 24, 2016ರಲ್ಲಿ ಪ್ರಾರಂಭ ಆಗಿದ್ದು, ಇದು 1000 ಜನ ರೈತರನ್ನ ಒಳಗೊಂಡಿದೆ. 14 ಜನ ಡೈರೆಕ್ಟರ್ಗಳು, ನಿರ್ದೇಶಕರು, ಒಬ್ಬರು ಅಧ್ಯಕ್ಷರನ್ನು ಒಳಗೊಂಡು ಒಬ್ಬ CEO, ಇಷ್ಟು ಜನ ಸ್ಟಾಫ್ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. 5 ವರ್ಷಗಳಿಂದ ನಿರಂತರವಾಗಿ ಬೀಜ, ಗೊಬ್ಬರ, ಅದರ ಜೊತೆಗೆ ಕಳೆನಾಶಕ ಮತ್ತು ಈ ಅಮೃತ್ ಆರ್ಗ್ಯಾನಿಕ್ಸ್ ಅನ್ನೋ ಒಂದು ಈ ಕಂಪ್ನಿ ಜೊತೆ 2017ರಲ್ಲಿ ನಮ್ಮ ಸಂಸ್ಥೆಯವರು ಟೈಅಪ್ ಮಾಡ್ಕೊಂಡ ನಂತರ ಅದನ್ನ ಇಲ್ಲಿ ಒಂದು 7-8-10 ಜನ ರೈತರಿಗೆ ಡೆಮೋ ಕೊಟ್ಟು ಅದನ್ನ ಉಪಯೋಗಿಸಿದ್ದೀವಿ. ಅದರಿಂದ ರಿಸಲ್ಟ್ಸು ತುಂಬ ಉತ್ತಮವಾಗಿ ಬಂದಿದೆ. ಅದರ ಆಧಾರದ ಮೇಲೆ ಇನ್ನೂ ಹೆಚ್ಚಿನ ಬೇರೆ FPOಗಳಿಗೂ ನಾವು ರೆಫರ್ ಮಾಡಿದ್ದೀವಿ. ಅದರಂತೆ ಮುಂದಿನ ಕೆಲಸಕ್ಕೆ ಬೇರೆ ಏನೇ ಪ್ರಾಡಕ್ಟ್ ಇದ್ದರೂ ನಾವು ಅದನ್ನ ಉಪಯೋಗಿಸಿ ಹೆಚ್ಚಿನ ಉತ್ಪಾದನೆ ತೆಗೆಯೋದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋ ಒಂದು ನಂಬಿಕೆ ಮತ್ತು ವಿಶ್ವಾಸ ಈ ಅಮೃತ್ ಆರ್ಗ್ಯಾನಿಕ್ ಮೇಲೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದೇನು ಅಂತಂದರೆ, ಅಮೃತ್ ಆರ್ಗ್ಯಾನಿಕ್ಕು ಈಗೇನು ಗೌರ್ಮೆಂಟು ಹೇಳ್ತಾ ಇರೋ ಪ್ರಕಾರ ಆರ್ಗ್ಯಾನಿಕ್ ಮಾಡಿರಿ ಅನ್ನೋದಕ್ಕೆ ಅಮೃತ್ ಆರ್ಗ್ಯಾನಿಕ್ ಈಗ ನಮಗೆ ಬೆಸ್ಟ್ ಸಜೆಷನ್ ಸಿಗ್ತಾ ಇದೆ. ಸೊ ಇದೇ ಥರ ನಾವು ನೆಕ್ಸ್ಟ್ ಈಗ ಆರ್ಗ್ಯಾನಿಕ್ ಕಾಂಟ್ರಾಕ್ಟ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡಬೇಕಂತ ಮಾಡಿದ್ದೀವಿ. ಸೊ ಅದಕ್ಕೆ ನಾವು ಅಮೃತ್ ಜೊತೆ ಕೈ ಜೋಡಿಸ್ಕೊಂಡು ನೆಕ್ಸ್ಟ್ ಫರ್ದರ್ ಫ್ಯೂಚರ್ ಪ್ಲ್ಯಾನ್ ಇದೆ. ಸೊ ಅದನ್ನು ಮಾಡಬೇಕು ಅಂತ ಮಾಡ್ಕೊಂಡಿದ್ದೀವಿ. ಸೊ ನಮ್ಮಲ್ಲಿ ಈಗ ಪ್ರಾಡಕ್ಟು ಅಕ್ಷಯ ಇರ್ಬೋದು, ಬಯೋಕೇರ್ ರಿಚ್ ಇರ್ಬೋದು, ಆಧಾರ್ ಇರ್ಬೋದು, ಸ್ಪೀಡ್ ಇರ್ಬೋದು, ಅಲ್ಟ್ರಾಸೆಟ್ ಇರ್ಬೋದು, ಪೊಸೊಮ್ಯಾಕ್ಸ್ ಇರ್ಬೋದು. ಸೊ ಇನ್ನೂ ಹಲವಾರು ಪ್ರಾಡಕ್ಟ್ಸ್ಗಳನ್ನ ನಾವು ರೈತರಿಗೆ ಒದಗಿಸ್ತಾ ಇದ್ದೀವಿ.